ಓಂ ಶಾಂತಿ. ಮುರಳಿಯ ದಿನಾಂಕ 5/6/2022. ಅವ್ಯಕ್ತ ಬಾಪ್ದಾದ. ರಿವೈಸ್ ಡೇಟ್ 17/3/1991. संतुष्ट मणि के श्रेष्ठ आसन पर आसीन होने के लिए प्रसन्न चित्त निश्चिंत आत्मा बनो. ಸಂತುಷ್ಟ ಮಣಿಯ ಶ್ರೇಷ್ಠ ಆಸನದಲ್ಲಿ ಆಸೀನರಾಗಬೇಕಾದರೆ ಪ್ರಸನ್ನ ಚಿತ್ತ निश्चिंत आत्मा आगिरी. आज बाप दादा अपने चारों ओर की संतुष्ट मणियों को देख रहे. संगम युग है ही संतुष्ट रहने और संतुष्ट बनाने का युग. ब्राह्मण जीवन की विशेषता संतुष्टता है. ಸಂತುಷ್ಟತಾ ಹಿ ಬಡೇತೆ ಬಡ ಖಜಾನ ಹೈ. ಈ ದಿನ ಬಾಪ್ ದಾದಾರವರು 4 ಕಡೆಯ ಸಂತುಷ್ಟ ಮಣಿ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಸಂಗಮ ಯುಗ ಅಂದ್ರೇ ಸಂತುಷ್ಟ ಆಗಿ ಇರುವ ಯುಗ ಮತ್ತು ಅನ್ಯರನ್ನು ಸಂತುಷ್ಟ ಮಾಡುವ ಯುಗ. ಬ್ರಾಹ್ಮಣ ಜೀವನದ ವಿಶೇಷತೆ ಆಗಿದೆ ಸಂತುಷ್ಟತೆ. ಸಂತುಷ್ಟತೆಯೇ ಬ್ರಾಹ್ಮಣ ಜೀವನದಲ್ಲಿ ಸಿಕ್ಕಿರುವಂತಹ ದೊಡ್ಡ ಖಜಾನೆ ಆಗಿದೆ. ಸಂತುಷ್ಟತಾ ಬಡೇತೆ ಬಡ ಖಜಾನಾ ಹೈ. संतुष्टता ही ब्राह्मण जीवन के प्योरिटी की पर्सनालिटी. इस पर्सनालिटी से विशेष आत्मा सहज बन जाते. संतुष्टता की पर्सनालिटी नहीं तो विशेष आत्मा कहला नहीं सकते. ಸಂತುಷ್ಟತೆಯೇ ಬ್ರಾಹ್ಮಣ ಜೀವನದ ಪವಿತ್ರತೆಯ ವ್ಯಕ್ತಿತ್ವ ಆಗಿದೆ. ಈ ವ್ಯಕ್ತಿತ್ವ ಆತ್ಮದಲ್ಲಿ ಸಹಜವಾಗಿ ಬರ್ತದೆ ಸಂತುಷ್ಟತೆಯಿಂದ. ಈ ವ್ಯಕ್ತಿತ್ವದಿಂದ ಆತ್ಮ ವಿಶೇಷ ಆತ್ಮ ಆಗಿಬಿಡ್ತದೆ. ಸಂತುಷ್ಟತೆಯ ವ್ಯಕ್ತಿತ್ವ ಇಲ್ಲ ಅಂದರೆ ಅವರಿಗೆ ವಿಶೇಷ ಆತ್ಮ ಅಂತ ಹೇಳೋದಿಲ್ಲ. आज 2 प्रकार की पर्सनालिटी गाई जाती है. एक शारीरिक पर्सनालिटी, दूसरी पोजीशन की पर्सनालिटी. ब्राह्मण जीवन में जिस ब्राह्मण आत्मा में संतुष्टता की महानता है, उनकी सूरत में, उनके चेहरे में संतुष्टता की पर्सनालिटी दिखाई देती है और श्रेष्ठ स्थिति के पोजीशन की पर्सनालिटी दिखाई देती है. ಬಾಬಾ ಹೇಳ್ತಾರೆ, ಇತ್ತೀಚಿನ ದಿನಗಳಲ್ಲಿ ವ್ಯಕ್ತಿತ್ವ 2 ಪ್ರಕಾರದ ಇರ್ತದೆ. ಒಂದು ದೈಹಿಕ ವ್ಯಕ್ತಿತ್ವ, ಎರಡನೇದು ಸ್ಥಾನಮಾನದ ವ್ಯಕ್ತಿತ್ವ. ಬ್ರಾಹ್ಮಣ ಜೀವನದಲ್ಲಿ ಬ್ರಾಹ್ಮಣ ಆತ್ಮ ಅಂದ್ರೇ ಸಂತುಷ್ಟತೆಯ ಮಹಾನತೆ ಇರುವಂತಹ ಆತ್ಮ. ಅವರ ಮುಖದಲ್ಲಿ ಸದಾ ಆ ಒಂದು ಸಂತುಷ್ಟತೆ, ಖುಷಿ ಕಾಣಿಸ್ತಾ ಇರ್ತದೆ. ಸಂತುಷ್ಟತೆಯೇ ಅವರ ವ್ಯಕ್ತಿತ್ವ ಆಗಿರ್ತದೆ. ಮತ್ತು ಬ್ರಾಹ್ಮಣ ಆತ್ಮ ಅಂದ್ರೇ ಶ್ರೇಷ್ಠ ಸ್ಥಿತಿಯ ಸ್ಥಾನಮಾನದಲ್ಲಿ ಇರುವಂಥ ಆತ್ಮ. ಆ ಒಂದು ಸ್ಥಾನ, ಮಾನ, ಗೌರವದ ವ್ಯಕ್ತಿತ್ವನು ಅವರಲ್ಲಿ ಕಾಣಿಸ್ತಾ ಇರ್ತದೆ.
ಅಂದರೆ ಬ್ರಾಹ್ಮಣ ಜೀವನದಲ್ಲಿ ಒಂದು ಮುಖದಲ್ಲಿ ಕಾಣುವ ಸಂತುಷ್ಟತೆಯ ವ್ಯಕ್ತಿತ್ವ, ಎರಡನೆಯದು ವರ್ತನೆಯಲ್ಲಿ ಚಲನೆ ವಲನೆಯಲ್ಲಿ ಕಾಣುವ ಶ್ರೇಷ್ಠ ಸ್ಥಿತಿಯ ವ್ಯಕ್ತಿತ್ವ ಸಂತುಷ್ಟ ಆತ್ಮಗಳಲ್ಲಿ ಕಾಣ್ತಾ ಇರ್ತದೆ. संतुष्टता का आधार बाप द्वारा सर्व प्राप्त हुई प्राप्तियों की संतुष्टता अर्थात भरपूर आत्मा. ಸಂತುಷ್ಟತೆಯ ಆಧಾರನೇ ಆಗಿದೆ ತಂದೆಯಿಂದ ಸಿಕ್ಕಿರುವ ಸರ್ವ ಪ್ರಾಪ್ತಿಗಳು. ಸಂತುಷ್ಟ ಆತ್ಮ ಆ ಪ್ರಾಪ್ತಿಗಳಿಂದ ಭರ್ಪೂರ ಆಗಿರ್ತದೆ. असंतुष्टता का कारण अप्राप्ति होती. संतुष्टता का कारण है सर्व प्राप्तियाँ. इसलिए बाप दादा ने आप सभी ब्राह्मण बच्चों को ब्राह्मण जन्म होते ही पूरा वर्षा दे दिया ना, या किसको थोड़ा किसको बहुत दिया. असंतुष्टತೆಯ ಕಾರಣ ಅಪ್ರಾಪ್ತಿ ಆಗ್ತದೆ. ಅಸಂತುಷ್ಟತೆಯಲ್ಲಿರುತ್ತೋ ಅದಕ್ಕೆ ಕಾರಣ ಏನಂದರೆ ಅಪ್ರಾಪ್ತಿ. ಪ್ರಾಪ್ತಿಯಲ್ಲಿರುತ್ತೋ ಅಲ್ಲಿ ಸಂತುಷ್ಟತೆ ಇರ್ತದೆ. ಆದ್ದರಿಂದ ಬಾಪ್ ದಾದಾರವರು ಎಲ್ಲ ಬ್ರಾಹ್ಮಣ ಮಕ್ಕಳಿಗೆ ಹುಟ್ಟಿದ ದಿನಾನೇ ಎಲ್ಲ ರೀತಿಯ ಪ್ರಾಪ್ತಿಗಳನ್ನು ಆಸ್ತಿಯಲ್ಲಿ ಕೊಟ್ಬಿಟ್ಟಿದ್ದಾರೆ. ಒಬ್ಬರಿಗೆ ಜಾಸ್ತಿ ಒಬ್ಬರಿಗೆ ಕಡಿಮೆ ಕೊಟ್ಟಿಲ್ಲ. बाप दादा सदैव बच्चों को कहते बाप और वर्षे को याद करना. वर्षा है सर्व प्राप्तियाँ, इसमें सर्व शक्तियाँ भी आ जाती, गुण भी आ जाते, ज्ञान भी आ जाता है. ಆದ್ದರಿಂದ ಬಾಪ್ ದಾದಾರವರು ಸದಾ ಮಕ್ಕಳಿಗೆ ಹೇಳ್ತಾ ಇರ್ತಾರೆ, ಮಕ್ಕಳೇ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು. ಆಸ್ತಿ ಅಂದ್ರೇ ಸರ್ವ ಪ್ರಾಪ್ತಿಗಳು. ಸರ್ವ ಪ್ರಾಪ್ತಿಗಳಲ್ಲಿ ಶಕ್ತಿಗಳೂ ಬರ್ತವೆ, ಗುಣಗಳೂ ಬರ್ತವೆ, ಜ್ಞಾನನೂ ಬರ್ತದೆ. ಸರ್ವಶಕ್ತಿಯ ಸರ್ವಗುಣ और ಸಂಪೂರ್ಣ ಜ್ಞಾನ. ಸರ್ವಶಕ್ತಿಗಳು, ಸರ್ವಗುಣಗಳು ಮತ್ತು ಸಂಪೂರ್ಣ ಜ್ಞಾನ, ಇದುವೇ ಸಂಗಮ ಯುಗದಲ್ಲಿ ಪರಮಾತ್ಮ ಕೊಡುವ ಆಸ್ತಿಯಾಗಿದೆ. सिर्फ ज्ञान नहीं लेकिन संपूर्ण ज्ञान. सिर्फ शक्तियाँ और गुण नहीं लेकिन सर्वगुण और सर्व शक्तियाँ. तो वर्षा सर्व अर्थात संपन्नता का है. ಕೇವಲ ಜ್ಞಾನ ಅಲ್ಲ, ಬರೇ ಜ್ಞಾನ ಅಲ್ಲ, ಆದರೆ ಬಾಬಾ ನಮಗೆ ಸಂಪೂರ್ಣ ಜ್ಞಾನ ಕೊಡ್ತಾರೆ. ಕೆಲವು ಶಕ್ತಿಗಳು ಕೆಲವು ಗುಣಗಳು ಮಾತ್ರ ಅಲ್ಲ, ಬಾಬಾ ನಮಗೆ ಸರ್ವಗುಣಗಳು ಮತ್ತು ಸರ್ವಶಕ್ತಿಗಳನ್ನು ಆಸ್ತಿಯ ರೂಪದಲ್ಲಿ ಕೊಡ್ತಾರೆ. ಆಸ್ತಿ ಅಂದ್ರೇ ತಮ್ಮ ಹತ್ತಿರ ಇರುವುದನ್ನು, ಸರ್ವಸ್ವವನ್ನು ಮಕ್ಕಳಿಗೆ ಕೊಡುವುದು. ಅಂದರೆ ಸಂಪನ್ನತೆಯ ಸಂಪನ್ನ ಆಗುವ ಆಸ್ತಿಯನ್ನು ಬಾಬಾ ಮಕ್ಕಳಿಗೆ ಕೊಡ್ತಾರೆ. कोई कमी नहीं, हर ब्राह्मण बच्चे को पूरा वर्षा मिलता है, अधूरा नहीं. सर्व गुणों में से 2 गुण आपको 2 गुण इसको ऐसे नहीं बांटा है. ಎಲ್ಲ ಬ್ರಾಹ್ಮಣ ಮಕ್ಕಳಿಗೆ ತಂದೆಯಿಂದ ಸಂಪೂರ್ಣ ಆಸ್ತಿ ದೊರೀತದೆ, ಅರ್ಧ ಆಸ್ತಿ ದೊರೆಯೋದಿಲ್ಲ. ಸರ್ವ ಗುಣಗಳನ್ನು ಬಾಬಾ ಕೊಡ್ತಾರೆ ವಿನಃ 2 ಗುಣ ಇವರಿಗೆ 2 ಗುಣ ಅವರಿಗೆ ಅಂತ ಹಂಚಿಕೊಡೋದಿಲ್ಲ. ಫುಲ್ ವರ್ಷ ಅರ್ಥಾತ್ ಸಂಪನ್ನತಾ और ಸಂಪೂರ್ಣತಾ. ಸಂಪೂರ್ಣ ಆಸ್ತಿ ಅಂದರೆ
ಸಂಪನ್ನ ಆಗುವ ಆಸ್ತಿ, ಸಂಪೂರ್ಣ ಆಗುವ ಆಸ್ತಿಯನ್ನು ಬಾಬಾ ಮಕ್ಕಳಿಗೆ ಕೊಡ್ತಾರೆ. ಎಲ್ಲ ವಿಷಯಗಳಲ್ಲಿನೂ ಸಂಪನ್ನ ಆಗಲಿ, ಮಕ್ಕಳು ಸಂಪೂರ್ಣ ಆಗಲಿ ಅಂತಲೇ ಬಯಸ್ತಾರೆ. जब हर एक को पूरा वर्षा मिलता है तो जहाँ सर्व प्राप्ति है वहाँ संतुष्टता होगी. बाप दादा सर्व ब्राह्मणों के संतुष्टता की पर्सनालिटी देख रहे थे कि कहाँ तक यह पर्सनालिटी आई है. ಈ ದಿನ ಬಾಪ್ ದಾದಾರವರು ಬ್ರಾಹ್ಮಣರ ಸಂತುಷ್ಟತೆಯ ವ್ಯಕ್ತಿತ್ವವನ್ನು ನೋಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಮಕ್ಕಳಲ್ಲಿ ಸಂತುಷ್ಟತೆಯ ವ್ಯಕ್ತಿತ್ವ ಬಂದಿದೆ ಅಂತಲೂ ಗಮನಿಸ್ತಾ ಇದ್ದಾರೆ. ब्राह्मण जीवन में असंतुष्टता का नाम निशान नहीं. ವಾಸ್ತವಿಕವಾಗಿ ನೋಡಿದರೆ ಬ್ರಾಹ್ಮಣ ಜೀವನದಲ್ಲಿ असंतुष्टತೆಯ ಹೆಸರು ಗುರುತು ಇರಬಾರದು. ब्राह्मण जीवन का मज़ा है तो इस पर्सनालिटी में है. यही मज़े की जीवन है, मौज की जीवन है. ಬ್ರಾಹ್ಮಣ ಜೀವನದ ಆನಂದ, ಖುಷಿ ಏನಾದರೂ ಇದೆ ಅಂದರೆ ಈ ಸಂತುಷ್ಟತೆಯ ವ್ಯಕ್ತಿತ್ವದಲ್ಲಿ ಇದೆ. ಸಂತೋಷದಿಂದ ಇರುವುದೇ ಬ್ರಾಹ್ಮಣ ಜೀವನದ ಮೋಜಾಗಿದೆ. तपस्या का अर्थ है संतुष्टता की पर्सनालिटी नयनों में, चैन में, चेहरे में, चलन में दिखाई दे. ऐसे संतुष्ट मणियों की माला बना रहे थे. ತಪಸ್ಸಿನ ಅರ್ಥ ಆಗಿದೆ, ತಪಸ್ಸಿನ ಫಲವೇ ಸಂತುಷ್ಟತೆ. ಆ ಸಂತುಷ್ಟತೆ ಮಕ್ಕಳ ನಯನಗಳಲ್ಲಿ, ಮುಖಚರ್ಯೆಯಲ್ಲಿ, ಚಲನೆಯಲ್ಲಿ, ಮಾತಿನಲ್ಲಿ ಕಾಣಿಸಬೇಕು. ಇಂತಹ ಸಂತುಷ್ಟ ಮಣಿಗಳ ಮಾಲೆಯನ್ನು ಈ ದಿನ ಬಾಬಾ ತಯಾರು ಮಾಡ್ತಾ ಇದ್ದಾರೆ. ಕಿತನಿ ಮಾಲಾ ಬನಿ ಹೋಗಿ. ಸಂತುಷ್ಟ ಮಣಿ ಅರ್ಥಾತ್ ಬೇದಾಗ್ ಮಣಿ. ಹಾಗಾದರೆ ಮಾಲೆಯಲ್ಲಿ ಎಷ್ಟು ಮಣಿಗಳು ತಯಾರಾಗಿರಬಹುದು? ಸಂತುಷ್ಟ ಮಣಿ ಅಂದ್ರೇ ಕಲೆರಹಿತವಾದಂತಹ, ದೋಷರಹಿತವಾದಂಥ ಮಣಿ. संतुष्टता की आत्मा है सदा प्रसन्नचित. स्वयं को भी अनुभव करेगी और दूसरे भी प्रसन्न होगी. ಸಂತುಷ್ಟತೆಯ ಗುರ್ತಾಗಿದೆ ಸದಾ ಪ್ರಸನ್ನಚಿತ್ತ. ಸಂತುಷ್ಟ ಆತ್ಮ ಸದಾ ತಾವು ಪ್ರಸನ್ನಚಿತ್ತ ಆಗಿರ್ತಾರೆ, ಅನ್ಯರನ್ನು ಪ್ರಸನ್ನ ಮಾಡ್ತಾರೆ. ಅವರಿಂದ ಅನೇಕರು ಪ್ರಸನ್ನ ಆಗ್ತಾರೆ. प्रसन्नचित्त स्थिति में प्रश्नचित्त नहीं होता. एक होता है प्रसन्नचित्त, दूसरा है प्रश्नचित्त. ಪ್ರಸನ್ನಚಿತ್ತ ಸ್ಥಿತಿಯಲ್ಲಿ ಪ್ರಶ್ನೆಗಳು ಇರೋದಿಲ್ಲ. ಯಾರು ಪ್ರಸನ್ನಚಿತ್ತ ಆಗಿರ್ತಾರೆ ಅವರು ಪ್ರಶ್ನಚಿತ್ತ ಆಗಿರೋದಿಲ್ಲ. प्रश्न अर्थात क्वेश्चन. प्रसन्नचित्त ड्रामा के नॉलेजफुल होने के कारण प्रसन्न रहता है, प्रश्न नहीं करता. ಪ್ರಸನ್ನಚಿತ್ತ ಆತ್ಮ ನಾಟಕದ ಸಂಪೂರ್ಣ ಜ್ಞಾನ ಇರುವ ಕಾರಣ ಸದಾ ಪ್ರಸನ್ನ ಆಗಿ ಇರ್ತಾರೆ, ಪ್ರಶ್ನೆ ಮಾಡೋದಿಲ್ಲ. जो भी प्रश्न अपने प्रति या किसके प्रति भी उठता उसका उत्तर स्वयं को पहले आता. पहले भी सुनाया था व्हाट और वाई नहीं, लेकिन डॉट. ಬಾಬಾ ಹೇಳ್ತಾರೆ, ಪ್ರಶ್ನೆ ಯಾರಲ್ಲಿ ಬರ್ತದೆ ಅಂದರೆ ಯಾರಿಗೆ ಅದರ ಉತ್ತರ ಗೊತ್ತಿರೋದಿಲ್ಲ ಅವರಿಗೆ ಪ್ರಶ್ನೆ ಬರ್ತದೆ. ಆದರೆ ಬಾಬಾ ಹೇಳ್ತಾರೆ, ನಿಮ್ಮಲ್ಲಿ ಆ ಥರದ ಪ್ರಶ್ನೆಗಳು ಬರಬಾರದು.
ಮೊದಲು ಸಹ ಬಾಬಾ ಹೇಳಿದರೆ ಯಾಕೆ ಮತ್ತು ಏನು ಈ ಎರಡೂ ಪ್ರಶ್ನೆಗಳನ್ನು ನೀವು ಮಾಡಬಾರದು. ಎರಡೂ ಪ್ರಶ್ನೆಗಳು ನಿಮ್ಮ ಸಂಕಲ್ಪದಲ್ಲಿಯೂ ಬರಬಾರದು. ಬದಲಾಗಿ ಅಲ್ಲಿ ಪೂರ್ಣ ವಿರಾಮ ಬರಬೇಕು, ಫುಲ್ ಸ್ಟಾಪ್ ಬರಬೇಕು. ಕ್ಯಾ ಕ್ಯೋं नहीं, फुल स्टॉप अर्थात बिंदु. 1 सेकंड में विस्तार, 1 सेकंड में सार. ಪೂರ್ಣ ವಿರಾಮ ಅಂದರೆ ಏನು? ಬಿಂದು ಸ್ವರೂಪ ಆಗುವುದು, ಕ್ಷಣದಲ್ಲಿ ಸಾರ ರೂಪದಲ್ಲಿ ಬರುವುದು. ವಿಸ್ತಾರವನ್ನು ಸಮಾವೇಶ ಮಾಡಿ ಸಾರಸ್ವರೂಪ ಆಗುವುದು. ಐಸಾ ಪ್ರಸನ್ನ ಚಿತ್ತ ಸದಾ ನಿಶ್ಚಿಂತ ರಹತಾ ಹೈ. ಯಾರು ಈ ಥರ ಪ್ರಶ್ನೆಗಳನ್ನು ಬಿಟ್ಟು ಪ್ರಸನ್ನ ಚಿತ್ತ ಆಗಿರ್ತಾರೆ ಅವರು ಸದಾ ನಿಶ್ಚಿಂತ ಆಗಿ ಇರ್ತಾರೆ. तो चेक करो ऐसी निशानियाँ मुझ संतुष्ट मणि में है. बाप दादा ने तो सबको टाइटल दिए हैं संतुष्ट मणि का. तो बाप दादा पूछ रहे हैं कि हे संतुष्ट मणियों, संतुष्ट हो? फिर प्रश्न है स्वयं से अर्थात स्वयं के पुरुषार्थ से, स्वयं के संस्कार परिवर्तन से, स्वयं के पुरुषार्थ की परसेंटेज में और स्वयं की स्थिति में सदा संतुष्ट हो. ಮೊದಲನೇ ಲಕ್ಷಣ ಬಾಬಾ ಹೇಳಿದರು, ಸಂತುಷ್ಟ ಮಣಿ ಅಂದರೆ ಪ್ರಶ್ನಚಿತ್ತ ಆಗುವುದಲ್ಲ, ಪ್ರಸನ್ನಚಿತ್ತ ಆಗಿ ಇರುವುದು ಅಂತ. ಎರಡನೇ ಪ್ರಶ್ನೆ ಬಾಬಾ ಕೇಳ್ತಾ ಇದ್ದಾರೆ, ನಿಮ್ಮ ಪುರುಷಾರ್ಥದಿಂದ, ನಿಮ್ಮ ಸಂಸ್ಕಾರ ಪರಿವರ್ತನೆಯ ಪುರುಷಾರ್ಥದಿಂದ, ನಿಮ್ಮ ಸ್ಥಿತಿಯಿಂದ, ನಿಮ್ಮ ಪುರುಷಾರ್ಥದ ಪರ್ಸೆಂಟೇಜಿಂದ ನೀವು ಸಂತುಷ್ಟ ಆಗಿದ್ದೀರಾ. अच्छा, और प्रश्न है स्वयं के मनसा वाचा और कर्म अर्थात संबंध संपर्क द्वारा सेवा में सदा संतुष्ट हो. तीनों ही सेवा, सिर्फ एक सेवा नहीं. ಮೊದಲನೇದು ನಿಮ್ಮ ಪುರುಷಾರ್ಥದಿಂದ ನೀವು ಸಂತುಷ್ಟ ಆಗಿದ್ದೀರಾ ಅಂತ ಕೇಳಿದರು. ಎರಡನೇದು ಮನ ವಚನ ಕರ್ಮ ಸಂಬಂಧ ಸಂಪರ್ಕದಿಂದ ಏನು ಸೇವೆ ಮಾಡ್ತಾ ಇದ್ದೀರಿ, ಜನರ ಸೇವೆ, ವಿಶ್ವ ಸೇವೆ ಮಾಡ್ತಾ ಇದ್ದೀರಿ, ಆ ಸೇವೆಯಿಂದ ನೀವು ಸಂತುಷ್ಟ ಆಗಿದ್ದೀರಾ. तीनों ही सेवा में सदा संतुष्ट हो. सोच रहे, अपने को देख रहे हैं कि कहाँ तक संतुष्ट है. अच्छा, तीसरा प्रश्न, सर्व आत्माओं के संबंध संपर्क में स्वयं द्वारा सर्व द्वारा सदा संतुष्ट हो. क्योंकि तपस्या वर्ष में तपस्या का सफलता का फल यही ಪ್ರಾಪ್ತ करना है. ಎರಡನೇದು ಬಾಬಾ ಕೇಳಿದರು, ನಿಮ್ಮ ಸೇವೆಯಿಂದ ನೀವು ಸಂತುಷ್ಟ ಆಗಿದ್ದೀರಾ. ಮೂರನೇದು ಬಾಬಾ ಕೇಳ್ತಾ ಇದ್ದಾರೆ, ನೀವು ಯಾರ ಸೇವೆ ಮಾಡ್ತೀರಿ ಆ ಆತ್ಮರು ನಿಮ್ಮಿಂದ ಸಂತುಷ್ಟ ಆಗಿದ್ದಾರೆಯೇ. ಯಾಕೆ ಅಂದರೆ ತಪಸ್ಸಿನ ಅರ್ಥ ಆಗಿದೆ ಸಫಲತೆಯ ಪ್ರಾಪ್ತಿ. स्वयं में, सेवा में और सर्व में संतुष्टता. ತಪಸ್ಸಿನ ಫಲನೇ ಸಫಲತೆ ಆಗಿದೆ. ಯಾವುದರಲ್ಲಿ ಸಫಲತೆ? ನಿಮ್ಮ ಪುರುಷಾರ್ಥದಲ್ಲಿ ಸಂತುಷ್ಟತೆ ಅಂದರೆ ಸಫಲ ಆಗುವುದು, ನೀವು ಮಾಡುವಂಥ ಸೇವೆಯಲ್ಲಿ ಸಫಲ ಆಗುವುದು, ಸರ್ವರಿಂದನೂ ಸಂತುಷ್ಟತೆಯ ಸರ್ಟಿಫಿಕೇಟ್ ತಗೊಳ್ಳೋದು. ಅಂದರೆ ನಿಮ್ಮಿಂದ ಸರ್ವರು ಸಂತುಷ್ಟ ಆಗಬೇಕು. 4 घंटा योग किया, बहुत अच्छा. 4 से 8 घंटा पहुँच जाएंगे, यह भी बहुत अच्छा. योग का सिद्धि स्वरूप हो.
योग विधि है, लेकिन इस विधि से सिद्धि क्या मिली? 3 ಪ್ರಕಾರದ ಸಂತುಷ್ಟತೆಯನ್ನು ಬಾಬಾ ತಿಳಿಸಿಕೊಟ್ರು. ಒಂದು, ನಿಮ್ಮ ಪುರುಷಾರ್ಥದಿಂದ ನೀವು ಸಂತುಷ್ಟ ಆಗಿರಬೇಕು. ನೀವು ಮಾಡುವಂಥ ಸೇವೆ ನಿಮಗೆ ತೃಪ್ತಿ ಕೊಡಬೇಕು. ಸೇವೆಯಿಂದ ಸಂತುಷ್ಟ ಆಗಿರಬೇಕು. ಆದರೆ ನಿಮ್ಮ ಸೇವೆಯಿಂದ ನೀವಷ್ಟೇ ಸಂತುಷ್ಟ ಆದರೆ ಸಾಲದು. ನೀವು ಯಾರ ಸಂಬಂಧ ಸಂಪರ್ಕದಲ್ಲಿ ಹೋಗಿ ಸೇವೆ ಮಾಡ್ತೀರಿ ಅವರೆಲ್ಲರೂ ನಿಮ್ಮಿಂದ ಸಂತುಷ್ಟ ಆಗಿರಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾ ಇದ್ದಾರೆ, ಈ ತಪಸ್ಸಿನ ವರ್ಷದಲ್ಲಿ ಈ 3 ಪ್ರಕಾರದ ಸಂತುಷ್ಟತೆಯನ್ನು ಅನುಭವ ಮಾಡಿರಿ. 4 ಗಂಟೆ ಯೋಗ ಮಾಡಿದರೆ ಒಳ್ಳೆಯದು. 4 ರಿಂದ 8 ಗಂಟೆವರೆಗೂ ಆ ಯೋಗದ ಚಾರ್ಟನ್ನು ಬೆಳೆಸಿದರೆ ಇನ್ನೂ ಒಳ್ಳೆಯದು. योग का सिद्धि स्वरूप है, योग विधि, लेकिन इस विधि से सिद्धि क्या मिली? योग लगाना विधि है, योग की प्राप्ति यह सिद्धि है. ಯೋಗ ಮಾಡುವುದು ವಿಧಿಯಾಗಿದೆ. ಈ ವಿಧಿಯಿಂದ ಸಿಗುವುದೇನೆಂದರೆ ಪ್ರಾಪ್ತಿಯಾಗಬೇಕು. ಅದು ಯೋಗದ ಸಿದ್ಧಿಯಾಗಿದೆ. ಯೋಗ ಮಾಡೋದು ವಿಧಿಯಾಗಿದೆ. ಯೋಗದಿಂದ ಆಗುವ ಪ್ರಾಪ್ತಿನೇ ಯೋಗದ ಸಿದ್ಧಿಯಾಗಿದೆ. ಪ್ರಾಪ್ತಿಯಲ್ಲಿ ಬಾಬಾ ಹೇಳಿದರು, ಸರ್ವಗುಣಗಳು, ಸರ್ವಶಕ್ತಿಗಳು, ಸಂಪೂರ್ಣ ಜ್ಞಾನ. ಆ 3 ಪ್ರಕಾರದ ಪ್ರಾಪ್ತಿ ಸಂಗಮ ಯುಗದಲ್ಲಿ ನಿಮಗೆ ಆಗಿರಬೇಕು. ಆಗ ಮಾತ್ರ ನೀವು ಸಂತುಷ್ಟ ಆತ್ಮ ಆಗ್ತೀರಿ. जैसे 8 घंटे का लक्ष्य रखा तो कम से कम यह 3 प्रकार की संतुष्टता की सिद्धि का स्पष्ट श्रेष्ठ लक्ष्य रखो. ಹೇಗೆ ತಪಸ್ಸಿನ ವರ್ಷದಲ್ಲಿ 8 ಗಂಟೆ ಯೋಗ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ರು. ಆಗ ಕಡಿಮೆ ಅಂದರೆ 3 ಗಂಟೆ 4 ಗಂಟೆ ಆದರೂ ಯೋಗ ಮಾಡಿದ್ರಿ. ಹಾಗೆಯೇ 3 ಪ್ರಕಾರದ ಸಂತುಷ್ಟತೆಯನ್ನು ನಾನು ಪಡ್ಕೋಬೇಕು ಎಂಬ ಲಕ್ಷ್ಯ ಅಥವಾ ಗುರಿಯನ್ನು ಇಟ್ಕೊಳ್ಳಿ. ಆಗ ಅದರ ಸಿದ್ಧಿ ನಿಮಗೆ ಪ್ರಾಪ್ತಿಯಾಗುವುದು. ಪ್ರಾಪ್ತಿನೇ ಯೋಗದ ಸಿದ್ಧಿಯಾಗಿದೆ. ಕೈ ಬಚ್ಚೆ स्वयं को मियाँ मिट्टू समझते, ऐसे संतुष्ट नहीं बनना. एक है दिल माने, दूसरा है दिमाग माने. दिमाग से अपने को समझते हैं संतुष्ट है. क्या परवाह है, हम तो बेपरवाह हैं. तो दिमाग से स्वयं को संतुष्ट समझना ऐसी संतुष्टता नहीं, ಯಥಾರ್ಥ ಸಮಜನ. ಬಾಬಾ ಹೇಳ್ತಾರೆ, ಕೆಲವರು ನಾನು ಸಂತುಷ್ಟಮಣಿ ಆಗಿಬಿಟ್ಟಿದ್ದೀನಿ ಅಂತ ತಿಳ್ಕೊಂಡಿರ್ತಾರೆ. ಬುದ್ಧಿಯ ಮೂಲಕ ತಿಳ್ಕೊಂಡಿರ್ತಾರೆ. ಅನ್ಯರ ಬಗ್ಗೆ ಏನು ವಿಚಾರಣೆ ಮಾಡೋದಿಲ್ಲ. ನಾನು ಸಂತುಷ್ಟಿದ್ದೀನಿ ಸಾಕು. ನನ್ನಿಂದ ಬೇರೆಯವರು ಸಂತುಷ್ಟ ಇದ್ದಾರೆಯೋ ಇಲ್ಲವೋ ಅಂತ ಅವರು ವಿಚಾರ ಮಾಡೋದಿಲ್ಲ. ಬಾಬಾ ಹೇಳ್ತಾರೆ, ಆ ಸಂತುಷ್ಟತೆ ಯಥಾರ್ಥವಾದ ಸಂತುಷ್ಟತೆ ಅಲ್ಲ. संतुष्टता की निशानियाँ स्वयं में अनुभव हो और दूसरे भी समझे कि यह संतुष्ट आत्मा है. ಸಂತುಷ್ಟತೆಯ ಲಕ್ಷಣ ಏನಂದರೆ, ಸ್ವತಃ ಅವರೂ ಸಂತುಷ್ಟ ಆಗಿರಬೇಕು, ಸಂತುಷ್ಟತೆಯ ಅನುಭವ ಮಾಡ್ತಿರಬೇಕು ಮತ್ತು ಅನ್ಯರೂ ಸಹ ಅವರಿಂದ ಸಂತುಷ್ಟ ಆಗಬೇಕು. चित्त सदा प्रसन्न हो, पर्सनालिटी हो, स्वयं को पर्सनालिटी समझे और दूसरे नहीं समझे, इसको कहा जाता है मियाँ मिट्ठू. ಬಾಬಾ ಹೇಳ್ತಾರೆ,
ತಾವು ಪ್ರಸನ್ನಚಿತ್ತ ಆತ್ಮ ಅಂತ ತಮ್ಮ ಬಗ್ಗೆ ತಿಳ್ಕೊಂಡಿರ್ತಾರೆ. ಆದರೆ ಅನ್ಯರು ಅವರಿಗೆ ಪ್ರಸನ್ನಚಿತ್ತ ಆತ್ಮ ಅಂತ ಹೇಳೋದಿಲ್ಲ, ಒಪ್ಕೊಳ್ಳೋದಿಲ್ಲ. तो ऐसे संतुष्ट नहीं, यथार्थ अनुभव द्वारा संतुष्ट आत्मा बनो. संतुष्टता अर्थात दिल दिमाग सदा आराम में होंगे, सुख चैन की स्थिति में होंगे, बेचैन नहीं होंगे, सुख चैन होगा. ऐसी संतुष्ट मणियाँ सदा बाप के मस्तक में मस्तक मणियाँ समान चमकती, तो स्वयं को चेक करो. ಸಂತುಷ್ಟ ಆತ್ಮರು ಸದಾ ಸುಖದಲ್ಲಿ ಇರ್ತಾರೆ, ನೆಮ್ಮದಿಯಿಂದ ಇರ್ತಾರೆ. ಅಂಥ ಸಂತುಷ್ಟ ಮಣಿಗಳು ತಂದೆಯ ಮಸ್ತಕ ಮಣಿಗಳು ಆಗಿರ್ತಾರೆ. तो स्वयं को चेक करो. संतुष्टता बाप की और सर्व की दुआएं दिलाती है. ಸಂತುಷ್ಟತೆ ತಂದೆಯ ಆಶೀರ್ವಾದನೂ ಕೊಡಿಸ್ತದೆ, ಸರ್ವ ಆತ್ಮರ ಆಶೀರ್ವಾದನೂ ಕೊಡಿಸ್ತದೆ. संतुष्ट आत्मा समय प्रति समय अपने को बाप और सर्व की दुआओं के विमान में उड़ता हुआ अनुभव करेगी. ಸಂತುಷ್ಟ ಆತ್ಮ ಆಗಾಗ ತಂದೆ ಹಾಗೂ ಸರ್ವರ ಆಶೀರ್ವಾದಗಳ ವಿಮಾನದಲ್ಲಿ ಹಾರುವ ಅನುಭವ ಮಾಡ್ತಾರೆ. यह दुआएं उनका विमान है, सदा अपने को विमान में उड़ता हुआ अनुभव करेगा. ತಂದೆ ಹಾಗೂ ಸರ್ವರ ಆಶೀರ್ವಾದಗಳೇ ಅವರಿಗೆ ಹಾರುವ ವಿಮಾನ ಆಗಿರ್ತದೆ. ಸಂತುಷ್ಟಮಣಿ ಆತ್ಮ ಆ ವಿಮಾನದಲ್ಲಿ ಹಾರುವ ಅನುಭವ ಮಾಡ್ತಾರೆ. दुआ मांगेगा नहीं, लेकिन दुआएं स्वयं उसके आगे स्वतः आएगी. ಸಂತುಷ್ಟಮಣಿ ಆತ್ಮ ಆಶೀರ್ವಾದ ಬೇಡೋದಿಲ್ಲ, ಆದರೆ ಎಲ್ಲರೂ ಸ್ವತಃ ಅವರಿಗೆ ಆಶೀರ್ವಾದ ಕೊಡ್ತಾರೆ. ऐसे संतुष्ट मणि अर्थात ಸಿದ್ಧಿ ಸ್ವರೂಪ್ ತಪಸ್ವಿ. ಇಂತಹ ಸಂತುಷ್ಟ ಮಣಿಗಳು ಅಂದ್ರೇ ಸಿದ್ಧಿ ಸ್ವರೂಪ ಮತ್ತು ತಪಸ್ವಿಗಳು. अल्पकाल की सिद्धियाँ नहीं, यह अविनाशी और रूहानी सिद्धियाँ हैं. ಸಂತುಷ್ಟ ಮಣಿ ಆತ್ಮರಿಗೆ ಅಲ್ಪಕಾಲದ ಸಿದ್ಧಿ ಸಿಗೋದಿಲ್ಲ, ಆದರೆ ಅವಿನಾಶಿ ಆತ್ಮಿಕ ಸಿದ್ಧಿಗಳು ಪ್ರಾಪ್ತಿಯಾಗ್ತವೆ. ऐसी संतुष्ट मणियों को बाप देख रहे थे. हर एक अपने आप से पूछे, मैं को. ಇಂತಹ ಸಂತುಷ್ಟ ಮಣಿ ಮಕ್ಕಳನ್ನು ಈ ದಿನ ಬಾಬಾ ನೋಡ್ತಾ ಇದ್ದಾರೆ. ಈಗ ಪ್ರತಿಯೊಬ್ಬರೂ ತಮಗೆ ತಾವೇ ಕೇಳ್ಕೊಳ್ಳಿ, ನೀವ್ಯಾರಾಗಿದ್ದೀರಿ? तपस्या वर्ष का उमंग उत्साह तो अच्छा है, हर एक यथाशक्ति कर भी रहे और आगे के लिए भी उत्साह है. यह उत्साह बहुत अच्छा है. ತಪಸ್ಸಿನ ವರ್ಷದ ಉತ್ಸಾಹ ಉಲ್ಲಾಸ ಎಲ್ಲರಲ್ಲಿಯೂ ಇದೆ. ಎಲ್ಲರೂ ಯಥಾಶಕ್ತಿ ತಪಸ್ಸಿನ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಮುಂದೇನೂ ಇದೇ ಉತ್ಸಾಹದಿಂದ ತಪಸ್ಸನ್ನು ಮಾಡ್ತಾರೆ. अभी तपस्या द्वारा प्राप्तियों को स्वयं अपने जीवन में और सर्व के संबंध संपर्क में प्रत्यक्ष करो. ಆದರೆ ಈಗ ತಪಸ್ಸಿನ ಮೂಲಕ ಸಿಗುವ ಪ್ರಾಪ್ತಿಗಳನ್ನು ತಮ್ಮ ಜೀವನದಲ್ಲೂ ಅನುಭವ ಮಾಡಿರಿ ಮತ್ತು ಸರ್ವರಿಗೂ ಅದರ ಅನುಭವ ಮಾಡಿಸಿರಿ. अपने आप में अनुभव करते हो, लेकिन अनुभव को सिर्फ मन बुद्धि से अनुभव किया, यहाँ तक नहीं रखो. उनको चलन और चेहरे तक लाओ.
संबंध संपर्क तक लाओ। तब पहले स्वयं में प्रत्यक्ष होंगे, फिर संबंध में प्रत्यक्ष होंगे, फिर विश्व की स्टेज पर प्रत्यक्ष होंगे। ಬಾಬಾ ಹೇಳ್ತಾರೆ, ಆ ಉಲ್ಲಾಸ ಉತ್ಸಾಹದ ಅನುಭವ, ಪ್ರಾಪ್ತಿಗಳ ಅನುಭವ ನಿಮ್ಮಷ್ಟಕ್ಕೆ ಇಟ್ಕೋಬೇಡಿ, ಅಥವಾ ಮನಬುದ್ಧಿಯಲ್ಲಿ ಮಾತ್ರ ಇಟ್ಕೋಬೇಡಿ. ಅದು ನಿಮ್ಮ ಚಲನೆ ವಲನೆ ನಡೆ ನುಡಿಯಲ್ಲಿ ಕಾಣಿಸಲಿ, ನಿಮ್ಮ ನಯನಗಳ ಮೂಲಕ ಕಾಣಿಸಲಿ. ಆಗ ಅದು ಸಂಬಂಧ ಸಂಪರ್ಕದಲ್ಲಿ ಇರುವಂಥ ಆತ್ಮರಿಗೆ ಗೊತ್ತಾಗ್ತದೆ. ಹೀಗೆ ಮೊದಲು ನಿಮ್ಮ ಪ್ರತ್ಯಕ್ಷತೆ ಆಗ್ತದೆ, ನಿಮ್ಮ ಮೂಲಕ ತಂದೆಯ ಪ್ರತ್ಯಕ್ಷತೆ ಆಗ್ತದೆ. ನೀವು ವಿಶ್ವದ ವೇದಿಕೆಯ ಮೇಲೆ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡುವಂತಹ ವಿಶೇಷ ಆತ್ಮ ಆಗ್ತೀರಿ, ಸಂತುಷ್ಟ ಆತ್ಮ ಆಗ್ತೀರಿ. तब प्रत्यक्षता का नगाड़ा बजेगा, जैसे आपके यादगार शास्त्रों में कहते हैं, शंकर ने तीसरी आंख खोली और विनाश हो गया. तो शंकर अर्थात अशरीरी तपस्वी रूप. ಬಾಬಾ ಹೇಳ್ತಾರೆ, ಕೊನೆಗೆ ಪ್ರತ್ಯಕ್ಷತೆಯ ನಗಾರೆ ಎಲ್ಲ ಕಡೆಗೂ ಮೊಳಗಬೇಕು. ಹೇಗೆ ನಿಮ್ಮ ಸ್ಮರಣಾರ್ಥವಾಗಿ ಹೇಳುವಂಥ ಕಥೆಯಲ್ಲಿ ಹೇಳ್ತಾರೆ, ಶಂಕರ ಮೂರನೇ ನೇತ್ರ ತೆಗೆದು ಕೂಡಲೇ ವಿನಾಶ ಆಯಿತು ಅಂತ. ಬಾಬಾ ಹೇಳ್ತಾರೆ, ಶಂಕರ ಅಂದ್ರೇ ನಿಮ್ಮ ತಪಸ್ವಿ ಸ್ವರೂಪ, ಅಶರೀರಿ ಸ್ವರೂಪ. विकारों रूपी सांप को गले का हार बना दिया, सदा ऊंची स्थिति और ऊंचे आसनधारी. यह तीसरी आंख अर्थात संपूर्णता की आंख, संपन्नता की आंख. जब आप तपस्वी संपन्न संपूर्ण स्थिति से विश्व परिवर्तन का संकल्प करेंगे, तो यह प्रकृति भी संपूर्ण हलचल की डांस करेगी. ಶಂಕರನ ಕೊರಳಲ್ಲಿ ಹಾವನ್ನು ತೋರಿಸ್ತಾರೆ. ಬಾಬಾ ಹೇಳ್ತಾರೆ, ವಿಕಾರಗಳನ್ನು ನಿಮ್ಮ ಅಧೀನ ಇಟ್ಟುಕೊಳ್ಳುವುದು, ವಿಕಾರಗಳ ಮೇಲೆ ನಿಯಂತ್ರಣ ಪಡೆದುಕೊಳ್ಳುವುದೇ ಅದರ ಅರ್ಥ ಆಗಿದೆ. ಶಂಕರನ ಸ್ಥಿತಿ ಅಂದರೆ ಅಶರೀರಿ ಸ್ಥಿತಿ, ಶ್ರೇಷ್ಠ ಸ್ಥಿತಿಯಲ್ಲಿ ಇರುವುದು. ಮೂರನೇ ನೇತ್ರ ಅಂದರೆ ನಿಮ್ಮ ಸಂಪೂರ್ಣತೆಯ ನೇತ್ರ, ಸಂಪನ್ನತೆಯ ನೇತ್ರ. ಯಾವಾಗ ನೀವು ತಪಸ್ವಿ ಮೂರ್ತಿಗಳು ಸಂಪನ್ನ ಮತ್ತು ಸಂಪೂರ್ಣ ಸ್ಥಿತಿಗೆ ತಲುಪ್ತೀರಿ ಮತ್ತು ಎಲ್ಲರೂ ಸೇರಿ ವಿಶ್ವ ಪರಿವರ್ತನೆಯ ಸಂಕಲ್ಪ ಮಾಡ್ತೀರಿ, ಆಗ ಈ ಪ್ರಕೃತಿ ತನ್ನ ವಿಕೋಪಗಳ ನೃತ್ಯವನ್ನು ಪ್ರಾರಂಭ ಮಾಡ್ತದೆ. ಉಪದ್ರವ ಮಚಾನೆ ಕಿ ಡಾನ್ಸ್ ಕರೇಗಿ. 5 ತತ್ವಗಳು ಮೇಲೆ ಕೆಳಗೆ ಆಗುವಂತಹ ನೃತ್ಯ ಮಾಡ್ತವೆ. आप अचल होंगे और वह हलचल में होगी. ನೀವು ಅಚಲ ಸ್ಥಿತಿಯಲ್ಲಿ ಇರ್ತೀರಿ, ಪ್ರಕೃತಿ ಮಾತ್ರ ಕೋಲಾಹಲ ಮಾಡ್ತಾ ಇರ್ತದೆ, ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತದೆ. क्योंकि इतने सारे विश्व की सफाई कौन करेगा? मनुष्य आत्माएं कर सकती है क्या? यह वायु धरती समुद्र जल इनकी हलचल ही सफाई करेगी. ಯಾಕೆ ಅಂದರೆ ಇಷ್ಟೊಂದು ವಿಶಾಲವಾದಂಥ ಜಗತ್ತನ್ನು ಯಾರು ಸ್ವಚ್ಛ ಮಾಡ್ತಾರೆ? ಮನುಷ್ಯ ಆತ್ಮರಿಂದ ಅದೇನಾದರೂ ಸಾಧ್ಯ ಇದೆಯೇ? ಇಲ್ಲ. ಆದ್ದರಿಂದ ಈ ವಾಯು, ಭೂಮಿ, ಸಮುದ್ರ, ಜಲ, ನೆಲ, ಈ 5 ತತ್ವಗಳು ಸ್ವಚ್ಛತೆಯ ಕಾರ್ಯ ಪ್ರಾರಂಭ ಮಾಡ್ತವೆ. ಐಸಿ ಸಂಪೂರ್ಣತಾ ಕಿ ಸ್ಥಿತಿ ಇಸ್ ತಪಸ್ಯಾ ಸೇ ಬನಾನಿ. ಪ್ರಕೃತಿ ತನ್ನ ಕೆಲಸ ಪ್ರಾರಂಭ ಮಾಡುವುದು ಯಾವಾಗ ಅಂದರೆ ನೀವು ನಿಮ್ಮ ಸಂಪೂರ್ಣ ಸ್ಥಿತಿಗೆ ತಲುಪಿದಾಗ. प्रकृति भी आपका संकल्प से ऑर्डर तब मानेगी
जब पहले आपके स्वयं के सदा के सहयोगी कर्म इंद्रिया मन बुद्धि संस्कार ಆರ್ಡರ್ ಮಾಡಿ. ಪ್ರಕೃತಿ ನಿಮ್ಮ ಆದೇಶದ ಪಾಲನೆ ಯಾವಾಗ ಮಾಡ್ತದೆ ಅಂದರೆ ನಿಮ್ಮ ಕರ್ಮ ಇಂದ್ರಿಯಗಳು ಮನ ಬುದ್ಧಿ ಸಂಸ್ಕಾರ ಸಹಿತವಾಗಿ ನಿಮ್ಮ ಆಜ್ಞೆಯನ್ನು ಪಾಲಿಸಿದಾಗ ಪ್ರಕೃತಿಯು ನಿಮ್ಮ ಆಜ್ಞೆಯನ್ನು ಪಾಲಿಸ್ತದೆ. अगर स्वयं के सदा के सहयोगी ऑर्डर नहीं मानते तो प्रकृति क्या ऑर्डर मानेगी. ನಿಮ್ಮ ಕಾರ್ಯಕರ್ತರು ನಿಮ್ಮ ಪ್ರಜೆಗಳು ನಿಮ್ಮ ಕರ್ಮ ಇಂದ್ರಿಯಗಳೇ ನಿಮ್ಮ ಆಜ್ಞೆಯನ್ನು ಪಾಲಿಸ್ತಾ ಇಲ್ಲ ಅಂದರೆ ಪ್ರಕೃತಿ ಹೇಗೆ ನಿಮ್ಮ ಆಜ್ಞೆಯನ್ನು ಪಾಲಿಸ್ತದೆ. इतनी पावरफुल तपस्या की ऊंची स्थिति जो सर्व के एक संकल्प एक समय पर उत्पन्न हो, सेकंड का संकल्प हो परिवर्तन और प्रकृति हाजिर हो जाए. ಎಲ್ಲರೂ ಸೇರಿ ಶಕ್ತಿಶಾಲಿ ತಪಸ್ಸನ್ನು ಮಾಡಿದಾಗ ಎಲ್ಲರೂ ಸೇರಿ ಒಂದೇ ಸಮಯದಲ್ಲಿ ಒಂದೇ ಸಂಕಲ್ಪ ಮಾಡಿದಾಗ ಆ ಕಾರ್ಯ ಸಿದ್ಧಿಯಾಗ್ತದೆ. ಎಲ್ಲ ತಪಸ್ವಿಗಳು ಸೇರಿ ಒಂದೇ ಒಂದು ಸಂಕಲ್ಪ ಮಾಡಬೇಕು, ಪರಿವರ್ತನೆ. ಆಗ ಪರಿವರ್ತನೆಯ ಕಾರ್ಯ ಪ್ರಕೃತಿ ಪ್ರಾರಂಭ ಮಾಡ್ತದೆ. जैसे विश्व की ब्राह्मण आत्माओं का एक ही टाइम वर्ल्ड पीस का योग करते हो ना, ऐसे सभी का एक समय और एक ही संकल्प यादगार रहता है. सर्व के एक संकल्प से प्रकृति हलचल की डांस शुरू कर देगी. ಬಾಬಾ ಹೇಳ್ತಾರೆ, ಹೇಗೆ 3ನೇ ಭಾನುವಾರದ ದಿನ ತಾವೆಲ್ಲರೂ ವಿಶ್ವದಲ್ಲಿ ಇರುವಂಥವರು, ವಿಶ್ವದ ಮೂಲೆ ಮೂಲೆಯಲ್ಲಿ ಇರುವಂಥವರು ಏಕಕಾಲಕ್ಕೆ ವಿಶ್ವಶಾಂತಿಗಾಗಿ ಯೋಗ ಮಾಡ್ತೀರಿ, ಹಾಗೆಯೇ ಕೊನೆಗೆ ಎಲ್ಲರೂ ಸೇರಿ ಒಂದೇ ಸಂಕಲ್ಪ ಮಾಡಿದಾಗ, ಏಕಕಾಲದಲ್ಲಿ ಒಂದೇ ಸಂಕಲ್ಪ ಮಾಡಿದಾಗ ಪ್ರಕೃತಿ ತನ್ನ ನೃತ್ಯವನ್ನು ಪ್ರಾರಂಭ ಮಾಡ್ತದೆ. इसलिए कहते हो स्व परिवर्तन से विश्व परिवर्तन. यह पुरानी दुनिया से नई दुनिया परिवर्तन कैसे होगी. आप सर्व के शक्तिशाली संकल्प से संगठित रूप से सबका एक संकल्प उत्पन्न होगा. समझा क्या करना है. तपस्या इसको कहा जाता है. ಬಾಬಾ ಹೇಳ್ತಾರೆ, ಸಂಘಟಿತ ರೂಪದಲ್ಲಿ ತಾವೆಲ್ಲರೂ ಒಂದೇ ಒಂದು ಶಕ್ತಿಶಾಲಿ ಸಂಕಲ್ಪ ಮಾಡಿದಾಗ ಪ್ರಕೃತಿ ತನ್ನ ಕಾರ್ಯ ಪ್ರಾರಂಭ ಮಾಡ್ತದೆ. ನೀವು ಸಿದ್ಧಿ ಸ್ವರೂಪ ಆಗಿಬಿಡ್ತೀರಿ. ತಿಳಿಯುತ್ತೆ ತಪಸ್ಸು ಅಂದರೆ ಏನು ಅಂತ. अच्छा तन से ठीक है, मन से ठीक है, फिर भी दूर दूर से आते हैं तो बच्चों को खुश देख बाप भी खुश होते हैं. ಬಾಬಾ ಹೇಳ್ತಾರೆ, ವಿದೇಶದ ಮಕ್ಕಳು ದೂರ ದೂರದಿಂದ ಬರ್ತೀರಿ, ನಿಮ್ಮ ದೇಹನೂ ಸರಿ ಇದೆಯೇ, ಮನಸ್ಸು ಸರಿ ಇದೆಯೇ, ದೂರ ದೂರದಿಂದ ಬರ್ತೀರಿ ಅಂದಾಗ ಬಾಬೋರು ಸಹ ನಿಮಗೆ ನೋಡಿ ಖುಷಿ ಆಗ್ತಾರೆ. क्योंकि विमान में आते हो जो इस कल्प में पहली बार आए हैं, उनको बाप दादा विशेष याद प्यार दे रहे. जो इस कल्प हिम्मत वाले बच्चे अच्छे आए, यहाँ से जाते ही टिकट का इकट्ठा करते हैं और आ जाते. ಈ ಕಲ್ಪದಲ್ಲಿ ಮೊದಲನೇ ಸಲ ಬಂದವರು ಬಹಳ ಧೈರ್ಯ ಮಾಡಿ ಬಂದಿದ್ದಾರೆ. ಮತ್ತೆ ಈಗ ಹೋದ ನಂತರ ಮುಂದಿನ ಮಿಲನಕ್ಕೆ
ಬರಬೇಕು ಎಂಬ ಉದ್ದೇಶದಿಂದ ಹಣ ಸಂಗ್ರಹ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಹ ಭಿ ಏಕ್ ಯಾದ್ ಕಿ ವಿಧಿ ಹೈ, ಜಾನಾ ಹೇ ಜಾನಾ ಹೇ ಜಾನಾ ಹೇ. ಬಾಬಾ ಹೇಳ್ತಾರೆ, ಮಧುವನಕ್ಕೆ ಹೋಗಬೇಕು ಹೋಗಬೇಕು ಹೋಗಬೇಕು, ಮಿಲನ ಮಾಡಬೇಕು ಎಂಬ ಸ್ಮೃತಿಯೂ ಸಹ ಒಂದು ರೀತಿಯ ಯೋಗನೇ ಆಗಿದೆ. यहाँ आते हो तो सोचते हो विदेश जाना है, फिर जाने के साथ आना सोचते हो. ऐसा भी टाइम आना ही है जो गवर्नमेंट भी समझेगी कि आबू की शोभा यह ब्राह्मण आत्मा यही है. ವಿದೇಶದಿಂದ ಬರುವಂಥವರು ಅಲ್ಲಿಂದ ಬರುವಾಗ ಭಾರತಕ್ಕೆ ಹೋಗಬೇಕು, ಬಾಬನ ಮಿಲನ ಮಾಡಬೇಕು ಅಂತ ಅದೇ ಸ್ಮೃತಿಯಲ್ಲಿ ಬರ್ತೀರಿ. ಹೋಗುವಾಗ ಮತ್ತೆ ಇನ್ನೊಮ್ಮೆ ಬರಬೇಕು ಎಂಬ ಲಕ್ಷ್ಯದಿಂದ ಹೋಗಿರ್ತೀರಿ. ಹೀಗೆ ಹೋಗುವುದು ಬರುವುದು ಸಂಗಮ ಯುಗದಲ್ಲಿ ನಡೀತಾನೆ ಇರ್ತದೆ. ಮುಂದೆ ಇಂಥ ಒಂದು ಸಮಯ ಬರಲಿದೆ, ಸರ್ಕಾರನೂ ತಿಳ್ಕೋತದೆ ಈ ಮೌಂಟ್ ಆಬುವಿನ ಶೋಭೆ ಬ್ರಹ್ಮಕುಮಾರ್ ಕುಮಾರಿಯರಾಗಿದ್ದಾರೆ. ಬ್ರಹ್ಮಕುಮಾರ್ ಕುಮಾರಿಯರಿಂದ ಈ ಆಬು ಪರ್ವತಕ್ಕೆ ವಿಶೇಷ ಶೋಭೆ ಬಂದಿದೆ ಅನ್ನೋದು ಮುಂದೆ ಸರ್ಕಾರಕ್ಕೂ ಗೊತ್ತಾಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. चारों ओर की सर्व महान संतुष्ट आत्माओं को सदा प्रसन्न चित्त निश्चिंत रहने वाली श्रेष्ठ आत्माओं को सदा एक ही समय 3 सेवा करने वाले तीव्र गति के सेवाधारी आत्माओं को सदा श्रेष्ठ स्थिति के आसनधारी तपस्वी आत्माओं को बाप दादा का याद प्यार और नमस्ते. 4 ಕಡೆಯ ಸರ್ವ ಮಹಾನ ಸಂತುಷ್ಟ ಆತ್ಮರಿಗೆ, ಸದಾ ಪ್ರಸನ್ನ ಚಿತ್ತ ನಿಶ್ಚಿಂತ ಸ್ಥಿತಿಯಲ್ಲಿ ಇರುವಂಥ ಆತ್ಮರಿಗೆ, ಏಕಕಾಲದಲ್ಲಿ 3 ಪ್ರಕಾರದ ಸೇವೆ ಮಾಡುವಂತಹ ತೀವ್ರಗತಿಯ ಸೇವಾಧಾರಿ ಮಕ್ಕಳಿಗೆ, ಸದಾ ಶ್ರೇಷ್ಠ ಸ್ಥಿತಿಯ ಆಸನದಲ್ಲಿ ಕುಳಿತು ತಪಸ್ಸು ಮಾಡುವಂಥ ತಪಸ್ವಿ ಆತ್ಮರಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. पार्टियों के साथ अव्यक्त बाप दादा की मुलाकात. अपने को होली हंस समझते हो, होली हंस का विशेष कर्म क्या है? ನಿಮಗೆ ನೀವು ಪವಿತ್ರ ಹಂಸ ಎಂದು ತಿಳಿದಿದ್ದೀರಾ? ಪವಿತ್ರ ಹಂಸಗಳ ವಿಶೇಷ ಕರ್ಮ ಏನಾಗಿದೆ? जैसे बाप सदा ही प्योर है, सदा सर्व शक्तियाँ कर्म में लाते, ऐसे ही आप होली हंस भी सर्व शक्तियाँ प्रैक्टिकल में लाने वाले अर्थात सदा पवित्र है. ಬಾಬಾ ಹೇಳ್ತಾರೆ, ಪವಿತ್ರ ಹಂಸಗಳ ಕರ್ತವ್ಯ ಆಗಿದೆ, ಕರ್ಮ ಆಗಿದೆ, ಸದಾ ತಂದೆಯ ಸಮಾನ ಪವಿತ್ರ ಆಗಿರೋದು, ಸರ್ವಶಕ್ತಿಗಳನ್ನು ಕಾರ್ಯರೂಪದಲ್ಲಿ ತರುವುದು, ಸರ್ವಶಕ್ತಿಗಳನ್ನು ಸೇವಾ ಕಾರ್ಯಕ್ಕೆ ಮತ್ತು ತಮ್ಮ ಪುರುಷಾರ್ಥಕ್ಕಾಗಿ ಉಪಯೋಗಿಸುವುದು. ಸದಾ ಪವಿತ್ರ ಹೇ ಥೇ ಔರ್ ಸದಾ रहेंगे. ಪವಿತ್ರ ಹಂಸಗಳ ವಿಶೇಷತೆ ಏನು ಅಂದರೆ, ಸಂಗಮ ಯುಗದ ಆದಿಯಿಂದ ಸದಾ ಪವಿತ್ರ ಆಗಿ ಇರ್ತಾರೆ. ಹಿಂದೆನೂ ಪವಿತ್ರ ಆಗಿದ್ವಿ, ಹಿಂದಿನ ಕಲ್ಪದಲ್ಲಿ, ಇವತ್ತೂ ಆಗಿದ್ದೀವಿ, ಸಂಗಮದ ಕೊನೆಯವರೆಗೂ ಪವಿತ್ರ ಆಗಿ ಇರ್ತೀವಿ, ಮುಂದಿನ ಕಲ್ಪದಲ್ಲಿನೂ ಪವಿತ್ರ ಆಗ್ತೇವೆ. तीनों ही काल याद है ना? बच्चों का अनेक बार बजाया हुआ पार्ट देख बाप हर्षित होते, मुश्किल नहीं लगता. सर्वशक्तिवान के आगे कभी मुश्किल शब्द
स्वप्न में भी नहीं आ सकता. ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳ ಮುಂದೆ ಕಠಿಣ ಎಂಬ ಶಬ್ದ ಕನಸಿನಲ್ಲಿಯೂ ಬರಬಾರದು. ಬ್ರಾಹ್ಮಣೋं की डिक्शनरी में मुश्किल अक्षर है नहीं. ಬ್ರಾಹ್ಮಣರ ಶಬ್ದಕೋಶದಲ್ಲಿ ಕಠಿಣ ಕಷ್ಟ ಎಂಬ ಅಕ್ಷರನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. माया के भी नॉलेज फुल हो गए. जहाँ फुल है वहाँ फेल नहीं हो सकते. फेल होने का कारण कोई भी बात होती है तो फेल होने का कारण कोई न कोई बात फील कर लेते. ಮಾಯೆಯ ಬಗ್ಗೆನೂ ಸಂಪೂರ್ಣ ಜ್ಞಾನ ನಿಮಗೆ ತಿಳಿದಿದೆ. ಆದ್ದರಿಂದ ನೀವು ಈಗ ಪೂರ್ಣ ಆಗಿಬಿಟ್ಟಿದೆ. ಜ್ಞಾನದಲ್ಲಿ, ಗುಣದಲ್ಲಿ, ಶಕ್ತಿಯಲ್ಲಿ, ಎಲ್ಲ ವಿಚಾರಗಳಲ್ಲಿ ಫುಲ್ ಆಗಿದ್ದೀರಿ. ಯಾರು ಫುಲ್ ಆಗಿರ್ತಾರೆ ಅವರು ಫೇಲ್ ಆಗಬಾರದು. ಆದರೆ ಬಾಬೋರ್ ಮಕ್ಕಳು ಒಮ್ಮೊಮ್ಮೆ ಫೇಲ್ ಆಗ್ತಾರೆ. ಯಾಕೆ ಫೇಲ್ ಆಗ್ತಾರೆ? ಕ್ಯೋಂಕಿ कोई न कोई बात फील कर देते हैं. ಒಂದಿಲ್ಲ ಒಂದು ವಿಷಯ ಮನಸ್ಸಿಗೆ ಹಚ್ಕೊಂಡು ಬಿಡ್ತಾರೆ, ಬೇಸರ ಮಾಡಿಕೊಳ್ತಾರೆ. ಆ ಕಾರಣದಿಂದ ಫೇಲ್ ಆಗ್ತಾರೆ. फीलिंग फ्लू हो जाता है. फ्लू क्या करता है? कमज़ोर करता है. बात छोटी होती है लेकिन बड़ी बन जाती है. तो अभी फुल बनो, ಫೇಲ್ नहीं होना. ಬಾಬಾ ಹೇಳ್ತಾರೆ, ಸಣ್ಣ ಸಣ್ಣ ವಿಷಯದ ಬಗ್ಗೆ ಬಹಳ ಬೇಗ ಮನಸ್ತಾಪ ಮಾಡಿಕೊಳ್ತಾರೆ. ಈ ಮನಸ್ತಾಪ ಅನ್ನೋದು ಫ್ಲೂ ಕಾಯಿಲೆ ಇದ್ದಂಗೆ. ಫ್ಲೂ ಕಾಯಿಲೆ ಬಂದಾಗ ಮನುಷ್ಯ ದುರ್ಬಲ ಆಗ್ತಾನೆ. ಹಾಗೆ ಮಕ್ಕಳು ಸಹ ಚಿಕ್ಕ ವಿಷಯವನ್ನು ದೊಡ್ಡ ವಿಷಯವನ್ನಾಗಿ ಮಾಡಿಕೊಳ್ತಾರೆ ಮತ್ತು ಫೇಲ್ ಆಗ್ತಾರೆ. ಬಾಬಾ ಹೇಳ್ತಾರೆ, ಫೇಲ್ ಆಗಬಾರ್ದು, ಪಾಸ್ ಆಗಬೇಕು. जो भी बात होती है उसे पास करते चलो. पास विथ ऑनर हो जाएंगे. पास करना है, पास होना है, पास रहना है. ಬಾಬಾ ಹೇಳ್ತಾರೆ, ಏನೇ ಬಂದ್ರೂ ಪಾಸ್ ಮಾಡ್ತಾ ಹೋಗ್ರಿ, ಅಂದರೆ ದಾಟ್ಕೊಂಡು ಹೋಗ್ರಿ. ಯಾವುದೇ ಪರೀಕ್ಷೆ ಬಂದರೂ ಅದರಲ್ಲಿ ಪಾಸ್ ಆಗ್ರಿ. ಸದಾ ಪಾಸ್ ಆಗಬೇಕಾದ್ರೆ ಪಾಸ್ ರಹನ ಅಂದರೆ ಸದಾ ತಂದೆಯ ಸಮೀಪದಲ್ಲಿ, ತಂದೆಯ ಜೊತೆಗೇ ಇರಿ. तो पास रहना है और पास होना है. यूके वाले सर्व आशाओं को पूर्ण करने वाले होना सबसे नंबर 1 बाप की शुभ आशा है. बड़े बड़े माइक लाने हैं जो बाप को प्रत्यक्ष करने के निमित्त बने और बाप के नज़दीक आए. ಯುನೈಟೆಡ್ ಕಿಂಗ್ಡಮ್ದವರು ತಂದೆಯ ಆಶೆಯನ್ನು ಪೂರ್ಣ ಮಾಡ್ತೀರಿ ತಾನೆ. ತಂದೆಯ ಆಶೆ ಆಗಿದೆ, ದೊಡ್ಡ ದೊಡ್ಡ ಮೈಕ್ಗಳನ್ನು ತಯಾರು ಮಾಡಬೇಕು. ದೊಡ್ಡ ದೊಡ್ಡ VIP ಮಧುಬನಕ್ಕೆ ಕರ್ಕೊಂಡು ಬರಬೇಕು. एक है सहयोगी, दूसरे है सहयोगी समीप वाले. यूके और अमेरिका में और भी विदेश के देशों में माइक निकले ज़रूर है, लेकिन ऐसे माइक तैयार करो जो सहयोगी भी बने और समीप वाले भी बने. ಈಗಾಗಲೇ ನೀವು ಲಂಡನ್ನವರು ಮತ್ತು ಅಮೇರಿಕಾ ದೇಶದವರು ವಿಶೇಷ ಗಣ್ಯ ಆತ್ಮರನ್ನು ತಯಾರು ಮಾಡಿದ್ದೀರಿ, ಮೈಕ್ಗಳನ್ನು ತಯಾರು ಮಾಡಿದ್ದೀರಿ. ಆದರೆ ಅವರು ಸಹಯೋಗಿ ಆಗಬೇಕು ಮತ್ತು ತಂದೆಯ ಸಮೀಪಕ್ಕೆ ಬರಬೇಕು. ಅಂಥ ಆತ್ಮರನ್ನು ತಯಾರು ಮಾಡಿರಿ. सेवा में वृद्धि अच्छी हो रही, होती भी रही. अच्छा रशिया वाले छोटे बच्चे हैं,
लेकिन लकी आपका बाप से कितना प्यार है। अच्छा है बाप दादा भी बच्चों की हिम्मत पर खुश है। अभी मेहनत भूल गई ना। ರಶಿಯಾದವರು ಈಗೀಗ ಜ್ಞಾನ ಪಡೆದಂತಹ ಹೊಸ ಮಕ್ಕಳು, ಚಿಕ್ಕ ಮಕ್ಕಳು, ನೀವು ಅತ್ಯಂತ ಭಾಗ್ಯಶಾಲಿಗಳು ಅಂತ ಬಾಬಾ ಹೇಳ್ತಿದ್ದಾರೆ. ನಿಮ್ಮ ದೇಶದಿಂದ ಇಲ್ಲಿಗೆ ಬರುವುದಕ್ಕಾಗಿ ಸಾಕಷ್ಟು ಪರಿಶ್ರಮ ಮಾಡಿದ್ದೀರಿ. ತಂದೆಯ ಮೇಲೆ ಪ್ರೀತಿ ಇರುವ ಕಾರಣ ಆ ಪರಿಶ್ರಮನೂ ನಿಮಗೆ ಅನುಭವ ಆಗಲಿಲ್ಲ. ನಿಮ್ಮ ಧೈರ್ಯ, ನಿಮ್ಮ ಉತ್ಸಾಹ ನೋಡಿ ಬಾಬವ್ರಿಗೂ ಖುಷಿ ಆಗ್ತಾ ಇದೆ. अच्छा वरदान, हर संकल्प, बोल और कर्म द्वारा पुण्य कर्म करने वाले दुआओं के अधिकारी भव. ಪ್ರತಿಯೊಂದು ಸಂಕಲ್ಪ, ಶಬ್ದ ಮತ್ತು ಕರ್ಮದ ಮೂಲಕ ಪುಣ್ಯ ಮಾಡುವಂತಹ ಆಶೀರ್ವಾದಗಳ ಅಧಿಕಾರಿ ಆಗಿರಿ. ಯಾರು ಪುಣ್ಯ ಮಾಡ್ತಾರೆ ಅವರಿಗೆ ಆಶೀರ್ವಾದ सहजವಾಗಿ ಪ್ರಾಪ್ತಿಯಾಗ್ತದೆ. अपने आप से दृढ़ संकल्प करो कि संकल्प द्वारा, बोल द्वारा, कर्म द्वारा पुण्य आत्मा बन पुण्य ही करेंगे. पुण्य का प्रत्यक्ष फल है हर आत्मा की दुआएं. तो हर संकल्प में, बोल में दुआएं जमा हो. ತಮ್ಮ ಜೊತೆಗೆ ತಾವೇ ದೃಢ ಸಂಕಲ್ಪ ಮಾಡ್ರಿ. ನಿಮ್ಮ ಸಂಕಲ್ಪದ ಮೂಲಕ, ಶಬ್ದದ ಮೂಲಕ, ಕರ್ಮದ ಮೂಲಕ ಪುಣ್ಯ ಮಾಡುವಂತಹ ಪುಣ್ಯಾತ್ಮ ಆಗ್ರಿ. ಪುಣ್ಯದ ಪ್ರತ್ಯಕ್ಷ ಫಲ ಆಗಿದೆ ಅನ್ಯರಿಂದ ಆಶೀರ್ವಾದಗಳ ಪ್ರಾಪ್ತಿ. तो हर संकल्प में, बोल में दुआएं जमा हो. संबंध संपर्क से दिल से सहयोग की शुक्रिया निकले. ऐसे दुआओं के अधिकारी ही विश्व परिवर्तन के निमित्त बनते, उन्हें ही प्राइज मिलती. ಪ್ರತಿಯೊಂದು ಸಂಕಲ್ಪದ ಮೂಲಕ, ಶಬ್ದದ ಮೂಲಕ, ಕರ್ಮದ ಮೂಲಕ ಆಶೀರ್ವಾದಗಳನ್ನು ಜಮಾ ಮಾಡಿಕೊಳ್ಳಿ. ಸಂಬಂಧ ಸಂಪರ್ಕದಲ್ಲಿ ಬರುವಂಥ ಆತ್ಮರು ನಿಮಗೆ ಧನ್ಯವಾದಗಳನ್ನು ಅರ್ಪಿಸಲಿ. ಹೀಗೆ ಆಶೀರ್ವಾದಗಳು ಮತ್ತು ಧನ್ಯವಾದಕ್ಕೆ ಅಧಿಕಾರಿ ಆಗಿರುವಂತಹ ಮಕ್ಕಳು ವಿಶ್ವ ಪರಿವರ್ತನೆಗೆ ನಿಮಿತ್ತ ಆಗ್ತಾರೆ. ಅವರಿಗೆ ತಂದೆಯಿಂದ ಬಹುಮಾನದ ಪ್ರಾಪ್ತಿಯಾಗ್ತದೆ. ಶ್ಲೋಗನ್, सदा एक बाप की कंपनी में रहो और बाप को अपना कंपेनियन बनाओ, यही ಶ್ರೇಷ್ಠತಾ है. ಸದಾ ಒಬ್ಬ ತಂದೆಯ ಸಂಗದಲ್ಲಿ ಇರಿ. ಒಬ್ಬ ತಂದೆಯನ್ನೇ ನಿಮ್ಮ ಸಾಥಿ, ಸ್ನೇಹಿತನನ್ನಾಗಿ ಮಾಡಿಕೊಳ್ಳಿ. ಅದೇ ನಿಮ್ಮ ಜೀವನದ ಶ್ರೇಷ್ಠತೆ ಆಗಿದೆ. अच्छा, ओम शांति, ओम शांति. ನಿನ್ನನೆಂದು ಮರೆಯಲಾರೆ
ನಿನ್ನ